ಅವನಿಗೆ ಒಂದು ಹಠ ಅಂದರೆ ಒಂದು ಬೇಕು ಅಂದರೆ ಬೇಕೇ, ತುಂಬ ಹಠ ಹಠ ಮಾಡ್ತಾನೆ. ಹಾಗೆ ಎಲ್ಲ ಒಂದು ಹೇಳುದು ಕೇಳುದಿಲ್ಲ ಅವನ ಹತ್ರ. ಅದೇ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಕ್ಲೋಸ್ ಅಂತ ಯಾರಿಲ್ಲ ಆಯ್ತು, ಬಾಕಿ ಎಲ್ಲರೂ ಕ್ಲೋಸ್ ಇದ್ದಾರೆ. ಅವನೊಬ್ಬ ಅಷ್ಟಾಗಿ ಯಾರ ಜೊತೆ ಸೇರ್ಕೊಂಡಿಲ್ಲ ಆಯ್ತು. ನಾವೇನಾದರೂ ಜೋರು ಮಾಡಿದ್ರೆ ನಮಗೆ ಉಲ್ಟಾ ನಿಲ್ತಾನೆ. ಸಾಫ್ಟ್, ಅವನ ಹತ್ರ ಸಾಫ್ಟ್ ಆಗೇ. ಮತ್ತು ಅವರು ಅವನ ತಂದೆ ತಾಯಿನೂ ಹಾಗೇನೆ, ಅಣ್ಣ ಬಾ, ಮಗ ಮಗ ಅಂತ ಅಂದರೆ ಪ್ರೀತಿಯಿಂದಲೇ ಮಾತಾಡುದು. ಜೋರು ಮಾಡಿದ್ರೆ ಇವನು ಉಲ್ಟಾ ನಿಲ್ತಾನೆ. ಅದಕ್ಕೋಸ್ಕರ ಅವರು ಹಾಗೆ ಅವನ ಹತ್ರ ಮಾತಾಡ್ಕೊಂಡೇ ಬಂದದ್ದು. 1-2-3 ವಾರಗಳ ಹಿಂದೆನೆ ಸ್ಕೆಚ್ ಹಾಕಿದ್ನ ಇವಳನ್ನು ಮಾಡಬೇಕು, ಪುತ್ತಿಲ ಜಂಕ್ಷನ್, ಕಕ್ಕೆ ಪದಾವ್ ಅಥವಾ ಬೀಚ್ ರೋಡ್ ಜಂಕ್ಷನ್ ಅಲ್ಲಿ ಏನಾದ್ರೂ ಈ ರೀತಿಯಾಗಿ ಮರ್ಡರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಹಾಕಿದ್ನ ಅನ್ನುವಂತ ಸಂಶಯ ಕೂಡ ಮೂಡುವಂತದ್ದು. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಲಾವಣ್ಯ ಕೇಸ್ BC ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ, KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಚೇತನ್ ಎಂಬಾತ ಮರ್ಡರ್ ಮಾಡಿರುವಂತಹ ಘಟನೆ. ನಾನಿವತ್ತು ಬಂದು ಕಕ್ಕೆ ಪದಾವ್ ಅಲ್ಲಿ ನಿಂತಿದ್ದೀನಿ. ಕಕ್ಕೆ ಪದಾವ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಈ ರೋಡ್ ಏನ್ ಕಾಣ್ತಾ ಇದೆ ಇದು ಲಾವಣ್ಯಾಳ್ ಅವರ ಮನೆಗೆ ಹೋಗುವಂತ ರೋಡ್. ಇಲ್ಲಿಂದ 3 ಕಿಲೋಮೀಟರ್ ದೂರ ಇದೆ. 3 ಕಿಲೋಮೀಟರ್ ದೂರ ಹೋದ್ರೆ ಲಾವಣ್ಯಾಳ್ ಅವರ ಮನೆಗೆ ಕೂಡ ಸಿಗುತ್ತೆ. ಸೊ ಇಲ್ಲಿಯವರೆಗೆ 3 ಕಿಲೋಮೀಟರ್ ವರೆಗೆ ಲಾವಣ್ಯಾಳ್ ಅನ್ನು ಬಿಡೋಕೆ ಮನೆಯವರು ಕೂಡ ಬರ್ತಾ ಇದ್ರು ಅಂತ ಹೇಳಿದ್ರೆ, ಒಂದೊಂದ್ಸಲ ತನ್ನ ಅಕ್ಕ ಬರ್ತಾ ಇದ್ಲು ಇಲ್ಲಿ ಡ್ರಾಪ್ ಮಾಡೋಕೆ. 7-7:30 ಹೊತ್ತಿಗೆ ಇಲ್ಲಿ ಡ್ರಾಪ್ ಮಾಡಿ ಹೊರಟ್ರೆ ಲಾವಣ್ಯ ಬಸ್ ಹತ್ತಿ ಏನೋ ಹೊರಡ್ತಾಳೆ, ಆ ಟೈಮ್ಗೂ ಕೂಡ ಇಲ್ಲೇ ಇಡ್ತಾ ಇದ್ರು. ನಂತರ ಲಾವಣ್ಯ ಬರೋಕ್ಕಿಂತ ಮುಂಚೆ ಇಲ್ಲಿ ಕಾದು ಕೂಡ್ತಾ ಇದ್ರು. ಸರಿಸುಮಾರು 7 ಗಂಟೆ ಸಂಜೆಯ ಹೊತ್ತಿಗೆ ಇಲ್ಲಿ ಕಾದು ಕೂಡ್ತಾ ಇದ್ರು. ಸೊ ಆನಂತರದಲ್ಲಿ ಆಕ್ಟಿವಾದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಮನೆಗೆ ಬಿಡ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ಈ ಮಧ್ಯೆ ಯಾವುದೂ ಕೂಡ ಹೇಳಿರ್ಲಿಲ್ಲ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಆಟೋ ರಿಕ್ಷಾದವರು ಅದು ಯಾರೋ ನೋಡಿದ್ದಾರಂತೆ. 1 ವಾರದ ಹಿಂದೆ ಈ ಚೇತನ್ ಅನ್ನುವಂಥವನು ಇಲ್ಲೇ ಓಡಾಡ್ತಾ ಇದ್ದ ಅನ್ನುವಂಥದ್ದನ್ನು ಇಲ್ಲಿ ಸ್ಥಳೀಯರು ನೋಡಿದ್ದಾರೆ ಅಂತ ಹೇಳಿ. ಇಲ್ಲಿ ಯಾಕೆ ಅವನು ಓಡಾಡ್ತಾ ಇದ್ದ 1 ವಾರಗಳ ಹಿಂದೆ ಅನ್ನುವಂಥ ಸಂಶಯ ಕೂಡ ಮೂಡುವಂಥದ್ದು ಅಂತ ಹೇಳಿದ್ರೆ, ಒಂದೊಂದ್ಸಲ ಈ ಲಾವಣ್ಯಳಿಗೆ ರಾತ್ರಿ ಡ್ಯೂಟಿ ಕೂಡ ಇಡ್ತಾ ಇತ್ತು. ಸೊ ಆ ಟೈಮಲ್ಲಿ ಅವಳೇನೋ ಬೆಳಿಗ್ಗೆ ಬಂದು 10:30ಗೆ ಇಲ್ಲಿ ಇಳಿತಾ ಇದ್ಲಂತೆ ಬಸ್ಸಲ್ಲಿ. ಸೊ ಆ ಟೈಮಲ್ಲಿ ಏನಾದ್ರು ಸ್ಕೆಚ್ ಹಾಕಿದ್ನ ಇಲ್ಲೇ ಮರ್ಡರ್ ಮಾಡಬೇಕು ಅಂತೇಳಿ. ಇಲ್ಲಿ ಸುತ್ತಮುತ್ತ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನೋ ಅಂತ ಹೇಳಿದ್ರೆ, ಅಷ್ಟು ಸುಲಭವಾಗಿ ಅವನಿಗೆ ಮಾಡೋಕ್ ಆಗ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ರಿಕ್ಷಾ ನಿಲ್ದಾಣ ಇದೆ, ಮತ್ತೆ ಒಂದಷ್ಟು ಅಂಗಡಿಗಳು ಇದೆ, ಒಂದಷ್ಟು ಜನರು ಇದ್ದಾರೆ, ಇಲ್ಲಿ ಒಂದಷ್ಟು ರಿಕ್ಷಾ ಇದೆ. ಸೊ ಹಾಗಾಗಿ ಮರ್ಡರ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಬಟ್ ಪ್ಲಾನ್ ಮುಂಚಿತವಾಗಿ ಮಾಡಿದ್ದ. ಕಕ್ಕೆ ಪದಾವ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅವನ ಆಲ್ಟೋ ಕಾರ್ ಜೊತೆಗೆ ಬಂದಿದ್ದ ಅನ್ನುವಂಥದ್ರಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದದ್ದು ಸುಳ್ಳ ಸತ್ಯನ ಅಂತೇಳಿ ಗೊತ್ತಿಲ್ಲ. ಮತ್ತೆ ಪುತ್ತಿಲ ಅನ್ನುವಂಥದ್ದು ಇದೆ ಇಲ್ಲಿಂದ 3 ಕಿಲೋಮೀಟರ್ ದೂರ. ಸೊ ಅಲ್ಲೂ ಕೂಡ ಇದ್ದ, ಕಾಯ್ತಾ ಇದ್ದ 1 ವಾರಗಳ ಹಿಂದೆ ಅಂತೇಳಿ. ಸೊ ಇದು ಪೊಲೀಸ್ ತನಿಖೆಯ ಮುಖಾಂತರ ಗೊತ್ತಾಗಬೇಕಾಗಿದೆ. ಕಲ್ಲಡ್ಕದಿಂದ ಬಸ್ ಸ್ಟ್ಯಾಂಡ್ಗೆ ಇಷ್ಟು ಗಂಟೆಗೆ ಬರ್ತಾಳೆ, ಇಷ್ಟು ಹೊತ್ತಿಗೆ ಬರ್ತಾಳೆ ಅಂತೇಳಿ ಯಾರು ಇಂಟಿಮೇಷನ್ ಅನ್ನು ಕೊಟ್ರು, ಯಾರು ಇವನಿಗೆ ಮಾಹಿತಿಯನ್ನು ಕೊಟ್ರು ಅಂತೇಳಿ, ಯಾರ ಜೊತೆ ಕಲೆಕ್ಟ್ ಮಾಡಿದ ಅಂತೇಳಿ. ಅವನು ಮಚ್ಚನ್ನು ಕೂಡ ತಗೊಂಡು ಬಂದಿದ್ದ, 2 ಚಾಕು ಕೂಡ ಇತ್ತು, ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡಿದ್ದ. ಸೊ ಹೀಗಿರ್ಬೇಕಾದ್ರೆ ಇವನಿಗೆ ಮಾಹಿತಿಯನ್ನು ಕೊಟ್ಟವರು ಯಾರು, ಇದರ ಇನ್ವೆಸ್ಟಿಗೇಷನ್ ಕೂಡ ನಡೆಯಬೇಕಾಗಿದೆ. ಒಂದಷ್ಟು ಚಾಟಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು, ಅದು ಕೂಡ ತನಿಖೆ ಆಗ್ಬೇಕಾಗಿದೆ. ಇವನಿಗೆ ಇನ್ಫಾರ್ಮೇಶನ್ ಅಥವಾ ಇವನಿಗೆ ಸಹಾಯ ಮಾಡಿದವರು ಯಾರಾದ್ರೂ ಇದ್ದಾರಾ ಅಂತ. ಸೊ ನಮ್ಮ ಜೊತೆಗೆ ಚೇತನ್ನ ತಾಯಿಯ ತಂಗಿ ತುಳಸೀರವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ ಮಾಧ್ಯಮದಲ್ಲಿ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಇವರ ಮನೆಗೆ ಅವನು ಬರ್ತಾ ಇದ್ದ, ತಂಗಿಯ ಮನೆಗೆ ಬರ್ತಾ ಇದ್ದ ಅವನು. ಸೊ ಆ ಸಮಯದಲ್ಲಿ ಏನೋ ಲಾವಣ್ಯಳಿಗೆ ಕೈ ಹಾಕಿದ. ಇವರು ಫೋನ್ ಮಾಡಿದ್ರು, ನಂತರದಲ್ಲಿ ಅವರು ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಡಿ, ಅವನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಅನ್ನುವಂತಹ ವಿಚಾರ. ಲಾವಣ್ಯನ ಮನೆಯ ಕೆಳಗಡೆ ಇರುವಂತದ್ದು ಇವರ ಮನೆ. ನಿಮ್ಗೆ ಈ ತರ ಏನಾದ್ರು ನೆನಪಿದ್ಯಾ, ಅಥವಾ ಸ್ಟೇಷನ್ಗೆ ಒಪ್ಪಿಸಿ ಅವನನ್ನು ಕಂಪ್ಲೇಂಟ್ ಕೊಡಿ ಅನ್ನುವಂತ ವಿಚಾರದಲ್ಲಿ ಏನಾದ್ರು ಹೇಳಿದ್ರ ನಿಮ್ಮ ಅಕ್ಕ? ಇಲ್ಲ ಇಲ್ಲ, ಅವನು ಬರದ 6 ವರ್ಷ ಆಯ್ತು, ಇಲ್ಲಿಗೆ ಬರುದೇ ಇಲ್ಲ, ಅಂತ ಇನ್ಸಿಡೆಂಟ್ ಆಗ್ಲೇ ಇಲ್ಲ. ಆ ಟೈಮಲ್ಲಿ ಈ ಇನ್ಸಿಡೆಂಟ್ ಏನಾದ್ರು ಆಗಿತ್ತು? ಇಲ್ಲ, ಆಗ ಸಣ್ಣ ಮಕ್ಕಳು ಜೊತೆಲಿ ಆಟ ಆಡ್ತಾ ಇದ್ರು. SLC ಆ ಟೈಮಲ್ಲಿ ಬರ್ತಾ ಇದ್ದದ್ದು. ಅವನು ಜೊತೆಲಿ ಆಟ ಆಡಿ ಮಕ್ಕಳು, ಆಗ ಅಂತ ಇದು ಏನು ಘಟನೆ ಆಗ್ಲಿಲ್ಲ. ಬಂದಾಗ ಇಲ್ಲಿ ಏನ್ ಮಾತಾಡ್ತಾ ಇದ್ದ, ಯಾವ ರೀತಿ ಇದ್ದ, ನಿಮ್ ಜೊತೆಗೆ ಯಾವ ರೀತಿ ಇದ್ದ? ಅವನು ಸಣ್ಣ ಮಕ್ಕಳು ಆಟ ಆಡಿಕೊಂಡು ಖುಷಿಯಾಗಿದ್ದ. ಬೇರೆ ಅಕ್ಕನ ಮಕ್ಕಳೆಲ್ಲ ಬರ್ತಿದ್ರು, ಎಲ್ಲ ಮಕ್ಕಳ ಜೊತೆ ಆಟ ಆಡಿಕೊಂಡು ಹೋಗ್ತಿದ್ದ ಅಷ್ಟೇ, ಬೇರೆ ಏನಿಗೆ. ಆಗ ಸಣ್ಣ ಮಕ್ಕಳು, ಆಮೇಲೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಮಕ್ಕಳೆಲ್ಲ ಜೊತೆಯಲ್ಲಿ ಆಟ ಆಡಿಕೊಂಡು ಜೊತೆಲಿ ಬರ್ತಿದ್ರು. ಬೇರೆ ಅಕ್ಕನ ಮಕ್ಕಳು ಬರ್ತಿದ್ರು, ಅವರ ಜೊತೆಲಿ ಆಟ ಆಡ್ತಿದ್ಲು. ಅಕ್ಕ
ಅಕ್ಕನವರು ಏನಾದರೂ ಹೇಳಿದ್ರ ಅವನು ಅವಳನ್ನು ಲವ್ ಮಾಡ್ತಾ ಇದ್ದಾಳೆ, ಲವ್ ಎನ್ನಲನ್ನು, ಸೊ ಮದುವೆ ಮಾಡಿ ಕೊಡಬೇಕು ಈ ರೀತಿ ಏನಾದರೂ ಮಾತುಕತೆ ಅಥವಾ ಅವನ ಅಕ್ಕನ ಮಗಳು ಏನಾದರೂ ಹೇಳಿದ್ರು? ಇಲ್ಲ ಇಲ್ಲ, ಅಕ್ಕನ ಮಗಳು ಏನೇ ಹೇಳಿಲ್ಲ, ಮದುವೆ ಆಗುದು ಏನು ಹೇಳಲೇ ಇಲ್ಲ ನಮ್ಮ ಹತ್ರ. ಹೇಳಿದ್ರೆ ಹೀಗೆ ಆಗ್ಲಿಕ್ಕೆ ಬಿಡ್ತಿಲ್ಲ ಆಯ್ತು ನಾವು, ಅಂತ ಘಟನೆ ಏನು ಆಗಲಿಲ್ಲ. ಬಂಟ್ವಾಳದಲ್ಲಿ ಒಂದು ಅಕ್ಕ ಇದ್ದಾಳೆ, ಎರಡನೇ ಅಕ್ಕ, ಅಲ್ಲಿ ಸ್ವಲ್ಪ ಅದು ಜಾಸ್ತಿ ಇಲ್ಲ, ಸ್ವಲ್ಪ ಇದ್ದದ್ದು, ಮತ್ತೆ ಎಲ್ಲಿ ಹೋಗ್ತಿಲ್ಲ ಆಯ್ತು, ಫ್ಯಾಮಿಲಿ ಕಾಂಟ್ಯಾಕ್ಟ್ ಕಡಿಮೆ. ಅವರ ಮಗನ ಜೊತೆ ಸಹ ಅಷ್ಟೊಂದು ಇರಲಿಲ್ಲ. ಅವನು ದುಡಿಯುವುದು ಹಣ ಮಾಡುದು ಅಷ್ಟೇ ಅವನು ಮಾಡ್ತಿದ್ದದ್ದು, ಅಲ್ಲಿ ಫ್ಯಾಮಿಲಿ ಕಾಂಟ್ಯಾಕ್ಟ್ ಅಷ್ಟೇನಿಲ್ಲ ಆಯಿತು. ಕಾಲೇಜಿಗೆ ಹೋಗೋ ರಜೆ ಟೈಮಲ್ಲಿ ದುಡಿಯುವುದು ಹಣ ಮಾಡುದು ಅಷ್ಟೇ ಮಾಡ್ತಿದ್ದ. ಈಗ ನಮ್ಮ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಏನಿಲ್ಲ ಆಯಿತು. ನಿಮ್ಮ ಜೊತೆಗೆ ಕಡೆಯದಾಗಿ ಯಾವಾಗ ಮಾತಾಡಿದ ಅವನು? ನನ್ನ ಜೊತೆ ಕಡೆಯದಾಗಿ ತುಂಬ ವರ್ಷ ಆಯಿತು. ನಾನು ಅವನ ಅಕ್ಕನಿಗೆ ಮೊನ್ನೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆಗ ಹುಡುಗನ ಮನೆಗೆ ನಾನು ಹೋಗಿದ್ದೆ. ಹುಡುಗಿ ಮನೆಯಲ್ಲಿ ಫಂಕ್ಷನ್ ಇರುವಾಗ ಅವನು ಬರಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದ, ಕೆಲಸದಲ್ಲಿದ್ದಾನೆ ಅಂತ ಹೇಳಿದ್ರು. ಹುಡುಗನ ಮನೆಗೆ ಹೋಗುವಾಗ ನಮ್ಮ ಜೊತೆ ಮಾತಾಡಲಿಲ್ಲ, ಅಲ್ಲಿಗೆ ಬಂದಿದ್ದ. ನಮ್ಮನ್ನು ಯಾರನ್ನು ನೋಡಿ ಮಾತಾಡಲಿಲ್ಲ, ನನ್ನ ಅಕ್ಕನನ್ನು ಯಾರ ಹತ್ರ ಮಾತಾಡಲಿಲ್ಲ. ಆಗ ನಮಗೆ ಸ್ವಲ್ಪ ಸಿಟ್ಟು ಬಂದು ನಾವು ಹೇಳ್ತಿದ್ವಿ, ಏನು ಇವನು ಹೀಗೆ ಮಾಡೋದು, ಮಾತಾಡಲಿಲ್ಲ ನಮ್ಮ ಹತ್ರ ಅಂತ. ಯಾರ ಜೊತೆನೂ ಮಾತಾಡಲಿಲ್ಲ. ಅವನ ಜೊತೆನು ಒಂದ್ಸಲ ನಾನು ಏನು ಅಂತ ಕೇಳಿದೆ, ಒಳ್ಳೇದು ಅಂತ ಅಷ್ಟೇ ಹೇಳಿದೆ, ಬೇರೆ ಏನು ನನ್ನ ಹತ್ರ ಹೇಳಿಲ್ಲ, ಮಾತಾಡಲಿಲ್ಲ. ಏನು ಅವನಿಗೆ ಏನಾದರೂ ಪ್ರಾಬ್ಲಮ್ ಇತ್ತಾ? ಮೆಂಟಲಿ ಸ್ಟೇಬಲ್ ಆಗಿದ್ನ? ಯಾವ ರೀತಿ ಏನಾದರೂ? ಕಾಂಟ್ಯಾಕ್ಟ್ ಇದ್ರೆ ಹೇಳ್ಬೋದಿತ್ತು. ಅವನದ್ದು ಅಷ್ಟು ಅವರ ಮನೆಗೆ ನಾನು ಕಡಿಮೆ ಹೋಗ್ತಿರು, ಬಾಕಿ ಅಕ್ಕನ ಮನೆಗೆಲ್ಲ ಹೋಗ್ತಿದ್ದೆ. ಅಲ್ಲಿಗೆ ತುಂಬ ವರ್ಷ ಆಯ್ತು. ನಾನು ದೊಡ್ಡ ಮಗ ಸಣ್ಣ ಮಗು ಇರುವಾಗ ಹೋಗಿದ್ದು, ಆಮೇಲೆ ಮೊನ್ನೆ ಅದೇ ಮಗಳ ಇದಿರುವಾಗ ಮಾತ್ರ ಹೋಗಿದ್ದು, ಅಷ್ಟು ಹೋಗ್ತಿಲ್ಲ. ಹಾಗೆ ಹೇಗಿದ್ದ ಅಂತ, ಮನೇಲಿ ಹೇಗಿದ್ದ ಏನು ಗೊತ್ತಿಲ್ಲ. ಅದೇ ಕಾಲ್ ಮಾಡಿ ಕೇಳಿದೆ, ಎಂತ ಮನೇಲಿ ಏನಾದರೂ ಮಾಡ್ತಿದ್ನ? ಇಲ್ಲ, ಮಾಮೂಲಿ ಇದ್ದ, ಬ್ಯಾಂಗ್ಳೂರಿಗೆ ಹೋಗಿದ್ದ, ಕೆಲಸಕ್ಕಿದ್ದ, ಏನು ಅಷ್ಟು ಇದಿಲ್ಲ ಅಂತ ಹೇಳ್ತಿದ್ಲು. ಕೇಳಿದೆ, ಎಂತ ಹೇಳಿ ಏನಾದರೂ ಮನೇಲಿ ಏನಾದರೂ ಹೇಳ್ತಿದ್ನ, ಏನಾದರೂ ಮಾಡ್ತಿದ್ನ? ಇಲ್ಲ ಅಂತ ಹೇಳ್ತಿದ್ಲು. ಅವನಿಗೆ ಒಂದು ಹಠ ಅಂದರೆ, ಒಂದು ಬೇಕು ಅಂದರೆ ಬೇಕೇ, ತುಂಬ ಹಠ ಮಾಡ್ತಾನೆ. ಹಾಗೆ ಎಲ್ಲ ಒಂದು ಹೇಳುದು ಕೇಳುವುದಿಲ್ಲ. ಅವನ ಹತ್ರ ಜೋರು ಮಾತಾಡಬಾರ್ದು, ಅಂದರೆ ಹೀಗೆ ಮಾತಾಡಿದರೆ ಮಾತ್ರ ಕೇಳ್ತಾನೆ ಅವನು. ಜೋರು ಸಾಫ್ಟಾಗಿ ಮಾತಾಡ್ಬೇಕು, ಹಾಗಾದರೆ ಮಾತ್ರ ಕೇಳುದು. ಜೋರು ಮಾಡಿದರೆ ನಮಗೆ ಎದುರು ನಿಲ್ತಾನಲ್ಲ, ನೀನು ಅಷ್ಟಾಗಿ ಮಾತಾಡಬೇಡ, ಹಾಗೆಲ್ಲ ನಾವು ಅವನ ಹತ್ರ ಸಾಫ್ಟಾಗಿಯೇ ಮಾತಾಡಬೇಕು ಎಲ್ರು. ಅವನು ಹೇಳು, ನಾವೇನಾದರೂ ಜೋರು ಮಾಡಿದರೆ ನಮಗೆ ಉಲ್ಟಾ ನಿಲ್ತಾನೆ. ಅವನ ಹತ್ರ ಸಾಫ್ಟಾಗೇ ಅವರು ಅವನ ತಂದೆ ತಾಯಿನೂ ಹಾಗೇನೆ, ಅಣ್ಣ ಬಾ, ಮಗ ಅಂತ ಅಂದರೆ ಪ್ರೀತಿಯಿಂದಲೇ ಮಾತಾಡೋದು. ಜೋರು ಮಾಡಿದರೆ ಅವನು ಉಲ್ಟಾ ನಿಲ್ತಾನೆ. ಅದಕ್ಕೋಸ್ಕರ ಅವರು ಹಾಗೆಯೇ ಅವನ ಹತ್ರ ಮಾತಾಡ್ಕೊಂಡೇ ಬಂದದ್ದು. ಅವನ ಹತ್ರ ಜೋರಾಗಿ ಏನು ಮಾತಾಡಬಾರ್ದು, ಸಾಫ್ಟಾಗೇ ನಮಗೆಲ್ಲ ಹಾಗೆ ಸಾಫ್ಟಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ನಾವು ಹಾಗಾಗಿ ಮಾತಾಡ್ತಿಲ್ಲ ಆಯಿತು ಅಷ್ಟಾಗಿ. ಅಂದರೆ ನಿಮಗೆ ಅವ ಲಾವಣ್ಯಲನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಮತ್ತೊಂದು ಯಾವ ವಿಚಾರದಲ್ಲೂ ಕೂಡ ಒಂದು ವಿಷಯವನ್ನು ಕೂಡ ಮುಟ್ಟಿಸಿಲ್ಲ ನಿಮ್ಮ ಅಕ್ಕ? ಇಲ್ಲ ಇಲ್ಲ, ಅದರ ವಿಷಯ ಗೊತ್ತಿಲ್ಲ. ಮೊನ್ನೆ ಫಂಕ್ಷನ್ ಅಲ್ಲಿ ಸಿಕ್ಕಿದಾಗ ಏನು ಹೇಳಿದೆ ಆ ಥರ ಮಾತಾಡಿ? ಮೊನ್ನೆ ಅಜ್ಜಿ ಇದ್ದು ಫಂಕ್ಷನ್ ಏನೋ ಇತ್ತಂತೆ ಅಂತಲ್ಲ, ಲಾಸ್ಟ್ ವೀಕ್ ಆದಿತ್ಯವಾರ. ಆವತ್ತು ನನ್ನ ಹತ್ರ ಮಾತಾಡಲಿಲ್ಲ. ಏನು ಆಂಟಿ ಅಂತ ಕೇಳಿದ, ಒಳ್ಳೇದು ಅಂತ ಹೇಳಿದ ಅಷ್ಟೇ, ಬೇರೆ ಏನು ನನ್ನ ಹತ್ರ ಮಾತಾಡಲಿಲ್ಲ. ಅಜ್ಜಿ ಮನೆಗೆ ಅದೇ ತುಂಬ ವರ್ಷ ಆದಮೇಲೆ ಬಂದದ್ದು. ಬ್ಯಾಂಗ್ಳೂರಿಗೆ ಹೋಗಿ ಮನೆ ಫಂಕ್ಷನ್ಗೆ ಬಂದದ್ದು, ಮರುದಿನ ಬೆಳಿಗ್ಗೆನೂ ಬ್ಯಾಂಗ್ಳೂರಿಗೆ ಅಂತ ಹೇಳಿ ಹೋಗಿದ್ದಾನಂತೆ. ಮತ್ತೇನಾಗಿದೆ ಅಂತ ಮನೆಯವರಿಗೆ ಪಾಪ ಗೊತ್ತಿಲ್ಲ. ಅವ್ರ ಮನೆ ಅವನ ಅಮ್ಮ ಎಲ್ಲ ಪಾಪ ಈಗ ಮೊಬೈಲೆಲ್ಲ ಹಿಡಿದು ಗೊತ್ತಿಲ್ಲ ಅಷ್ಟಾಗಿ. ಮೊಬೈಲ್ ಇಲ್ಲ ಅಕ್ಕನ ಹತ್ರ, ಮಗಳ ಹತ್ರ ಮಾತ್ರ ಇರೋದು. ಮಗಳು ಅಷ್ಟಾಗಿ ಅವನ ಹತ್ರ ಮಾತಾಡೋದೆಲ್ಲ ಕಡಿಮೆ. ಅವನ ಹತ್ರ ಅದೇ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಕ್ಲೋಸ್ ಅಂತ ಯಾರು ಇಲ್ಲ ಆಯಿತು, ಬಾಕಿ ಎಲ್ಲರೂ ಕ್ಲೋಸ್ ಇದ್ದಾರೆ. ಅವನೊಬ್ಬ ಅಷ್ಟಾಗಿ ಯಾರ ಜೊತೆ ಸೇರ್ಕೊಂಡಿಲ್ಲ ಆಯಿತು. ಅದೇ ಅವನಾಯಿತು, ದುಡಿಯೋದಾಯ್ತು, ಹಣ ಮಾಡೋದಾಯ್ತು ಅಷ್ಟೇ ಮಾಡ್ತಿದ್ದ. ನಂಗೊಂದು ಬೈಕ್ ಬೇಕು, ಕಾರ್ ಬೇಕು, ಆ ಥರ ಮೈಂಡ್ ಅಲ್ಲೇ ಇದ್ದ. ಜಾಸ್ತಿ ಕಾಂಟ್ಯಾಕ್ಟ್ ಅಂತೇಳಿ ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಯಾರ ಹತ್ರನೂ ಕೂಡ ಇರ್ತಾ ಇರಲಿಲ್ಲ. ಅವನಷ್ಟಕ್ಕೆ ಇರ್ತಾ ಇದ್ದ. ಅವನಷ್ಟಾಗಿದ್ದದು, ಯಾರ ಹತ್ರ ಅಷ್ಟು ಕಾಂಟ್ಯಾಕ್ಟೇ ಇಲ್ಲ ಆಯಿತು. ಇಲ್ಲಿ ಯಾವುದೇ ರೀತಿಯ ಜಗಳ ಆಗಿಲ್ಲ. ಅವರು ಬರಬೇಕಾದ್ರೆ ಚಿಕ್ಕ ಮಕ್ಕಳಾಗಿದ್ರು. ಸೊ ಆ ಟೈಮಲ್ಲಿ ಅವನ ಹತ್ರ ಮೊಬೈಲ್ ಏನಾದರೂ ಇತ್ತ? ಆ ಟೈಮ್ ಮೊಬೈಲ್ ಇಲ್ಲ ಆಯಿತು. ನನ್ನ ಮೊಬೈಲ್ ಎಲ್ಲ ಯೂಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದದ್ದು, ಅವನ ಹತ್ರ ಇಲ್ಲ ಆಯಿತು. ಆ ಟೈಮಲ್ಲಿ ಮೊಬೈಲ್ ಇಲ್ಲ ಆಯಿತು. ನನ್ನ ಮೊಬೈಲ್ ಇಟ್ಕೊಂಡು ಇದು ಲೂಡೋ ಎಲ್ಲ ಡೌನ್ಲೋಡ್ ಮಾಡಿ ಆಟ ಆಡ್ಕೊಂಡಿದ್ರು ಜೊತೆಯಲ್ಲಿ. ಇವಳು ಅವನು ಬೇರೆ ಅಕ್ಕನ ಮಕ್ಕಳೆಲ್ಲ ಜೊತೆಯಲ್ಲಿ, ಬೇರೆನೇ ಇದ್ದಿಲ್ಲ ಆಯಿತು. ಯಾವುದೇ ರೀತಿಯ ಜಗಳ ಆಗಿಲ್ಲ, ಯಾವುದೇ ರೀತಿಯ ಕೈ ಮುಟ್ಟೋದು ಮತ್ತೊಂದು ಮಗದೊಂದು ಆಗಿಲ್ಲ, ಅಥವಾ ಅವರ ಮನೆಯವರು ಅಂದರೆ ನಿಮ್ಮ ಅಕ್ಕ ಯಾವುದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಅವನನ್ನು ಒಪ್ಪಿಸಿ ಈ ರೀತಿ ಜಗಳ ಆಗಿದ್ರೆ ಅನ್ನುವಂಥ ವಿಚಾರದಲ್ಲೂ ಹೇಳೇ ಇಲ್ಲ? ಹೇಳಲೇ ಇಲ್ಲ, ಏನು ಹೇಳಿಲ್ಲ, ಜಗಳ ಆಗಲೇ ಇಲ್ಲ. ಆಮೇಲೆ ಇವಳು ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅವನಿಗೆ, ಅಂದರೆ ಇಲ್ಲೇ ಇರ್ತಿದ್ಲು, ಅವನು ಬರ್ತಿಲ್ಲ ಆಯ್ತಲ್ಲ, ಹಾಗೆ ಇವಳು ಸಿಗ್ಲೇ ಇಲ್ಲ ಅವನಿಗೆ. ಸೊ ನಮ್ಮ ಜೊತೆಗೆ ಲಾವಣ್ಯಲ ಅಕ್ಕಳ ಗಂಡ ಕೂಡ ಇದ್ದಾರೆ. ಅಂತ ಹೇಳಿದ್ರೆ
ಕಡೆಯವರೆಗೆ ಅಕ್ಕನಿಗೆ ಕಾಲ್ ಮಾಡಿರುವಂಥದ್ದು, ಅಕ್ಕ ಇವರಿಗೂ ಕೂಡ ಕಾಲ್ ಮಾಡ್ತಿದ್ರು. ಸೊ ಆ ದಿನ ನಿಮಗೆ ಯಾರಿಂದ ಕಾಲ್ ಬರುತ್ತೆ ಸರ್? ಫಸ್ಟ್ ನನ್ನ ಹೆಂಡತಿಯಿಂದ ಕಾಲ್ ಬರುತ್ತೆ. ಅವ ನನಗೆ ಒಮ್ಮೆ ಕಾಲ್ ಮಾಡಿ ಅವನು ಬಂದಿದ್ದಾನಂತೆ, ಸೀಟಲ್ಲಿ ಕೂತ್ಕೊಂಡಿದ್ದಾನಂತೆ. ಹಾಗೆ ಎದ್ದೇಳಿ ನಾನು ಮತ್ತೆ ಕಾಲ್ ಮಾಡಿದೆ. ಆಮೇಲೆ ನಾನು ಕಾಲ್ ಮಾಡಿದೆ ಲವನಿಗೆ. ಆವಾಗ ಹೇಳಿದ್ಲು ಈಗ ಹೋದಂತ ಖುಷಿಯಲ್ಲಿ ಹೇಳಿದ್ದು ಈಗ ಹೋದ ಅಂತ. ಅದಕ್ಕೆ ನಾನು ಕಾಲಲ್ಲೇ ಇದ್ದೇನೆ, ಕಾಲ್ ಕಟ್ ಮಾಡಲಿಲ್ಲ. ವಾಪಸ್ ಬಂದ ಅಂತ ಹೇಳಿದೆ. ಹಾಗಾದರೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡುವಷ್ಟರಲ್ಲಿ ಎಂತ ಆಗಿದೆ ನನಗೆ ಗೊತ್ತಿಲ್ಲ, ಬೊಬ್ಬೆ ಕಿರಿಚಾಟ ಕೇಳ್ತಿತ್ತು. ಫ್ರೆಂಡಿಗೆ ಕಾಲ್ ಮಾಡಿದೆ, ಒಮ್ಮೆ ಹೋಗು ಮಾರೆ, ಅಲ್ಲಿ ಬೀಸ್ರೋಡಲ್ಲಿ ಕೆಲಸ ಮಾಡ್ತಿದ್ದ. ಆ ದಿನ ಅವನು ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದ. ಆದರೂ ಕೂಡ ಬಂದಿದ್ದಾನೆ ಬೇಗ, ಬರುವಷ್ಟರಲ್ಲಿ ಇದೆ. ಹತ್ಯೆ ಮಾಡಿದ್ದಾನೆ ಅಂತೇಳಿ ನಿಮ್ಮ ಫ್ರೆಂಡೇ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟದ್ದ? ಅವನು ಫಸ್ಟಿಗೆ ಹೇಳಿದ ಲಾವಣ್ಯನ ಅಂತ. ಅದಕ್ಕೆ ಹೌದಂತ ಹೇಳಿದ್ದೇನೆ, ಲಾವಣ್ಯ ಅಂತ ಹಾಗೆ ಹೆಸರು ಅಂತ. ಆಗ ನಮಗೆ ಕಕ್ಕೆ ಹೋದ ಬಸ್ ಅಲ್ಲ, ಆಗ ಗೊತ್ತಾಯ್ತು ಲಾವಣ್ಯ. ಲಾವಣ್ಯನ ಹೆಸರು ಅವರಿಗೆ ಗೊತ್ತು ಅಂತ. ಬಸ್ಸಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ರಂತೆ, ಅವ್ರು ಹೇಳಿದ್ರಂತೆ. ಆಗ ಅದು ಗೌತಮ್ನ ಹೆಂಡತಿಯ ತಂಗಿ ಅಂತ. ಅವ್ರು ಏನಾದರೂ ನಿಮಗೆ ಸಿಕ್ಕರ ಬಸ್ಸಲ್ಲಿದ್ದಂಥ? ಅವರು ಸಿಗಲಿಲ್ಲ. ನಾನೊಂದು 6:30 ರೀಚ್ ಆಗಿದ್ದೇನೆ. ಇಲ್ಲಿಂದ ಮುಕ್ಕಾಲು ಗಂಟೆ ರೀಚ್ ಆಗಿದ್ದೇನೆ ಅಷ್ಟೇ. 6:30 6:45 ಆಗ್ಬೋದು. ಇಲ್ಲ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೌದು. ಬಸ್ ಬರುವಾಗ ಅವನು ಮುಂಚೆನೆ ಅಲ್ಲಿ ಇದ್ದ ಅಂತ ಅನಿಸ್ತದೆ. ಒಮ್ಮೆ ಬಂದಿದ್ದಾನೆ, ಒಮ್ಮೆ ಬಸ್ಸಲ್ಲಿ ಬಂದು ಇಳಿದು ವಾಪಸ್ ಕಾರಿಗೆ ಹೋಗಿ, ಕಾರಿನ ಹಿಂದಿಂದ ಡೋರಿಂದ ಹೋಗಿ ಒಳಗೆ ಹೋಗಿ ಬ್ಯಾಗ್ ಎಲ್ಲ ಇಟ್ಕೊಂಡು ಬಂದಿದ್ದಾನೆ. ಕಾರಿನ ಹಿಂದಿನ ಡೋರಿಂದ ಒಳಗಡೆ ಹೋಗಿ ಬ್ಯಾಗಲ್ಲಿ ಇಟ್ಕೊಂಡು ಬಂದದ್ದ? ಹೌದು. ಅಂದರೆ ಒಂದ್ಸಲ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ ಅಂತ ಹೇಳಿಯಾ? ಹೌದು, ಒಮ್ಮೆ ಖಾಲಿ ಸೀದಾ ಬಂದಿದ್ದಾನೆ, ಮತ್ತೊಮ್ಮೆ ಹೋಗುವಾಗ ಇದನ್ನು ತಗೊಂಡು ಬಂದಿದ್ದಾನೆ. ಅದು CCTVಯಲ್ಲಿ ಅಂದರೆ ಇವಳು ಬಂದಿದ್ದಾಳ, ಆ ಕಕ್ಕೆ ಪೊತ್ತೋ ಬಸ್ ಬಂದಿದ್ವಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಅಂತೇಳಿ ಬಂದಿರ್ಬೋದು ಅಂತ. ಹೌದೌದು. ಬಟ್ ಇವನಿಗೆ ಇನ್ಫಾರ್ಮೇಶನ್ ಯಾರು, ಇಂಟಿಮೇಷನ್ ಕೊಟ್ಟವ್ರು ಯಾರು ಅಂತೇಳಿ ಗೊತ್ತಿಲ್ಲ, ಇರ್ಬೋದು, ಗೊತ್ತಿಲ್ಲ ನಮಗೆ. ಇನ್ನು ತನಿಖೆ ಆಗ್ಬೇಕಷ್ಟೇ. ಅಂದರೆ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಇಲ್ಲ ಇದು ಇವನಿಂದ ಒಬ್ಬನಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಒನ್ ಈಸ್ ದ್ಯಾಟ್ ಅವ್ನು ಡ್ರೆಸ್ ಚೇಂಜ್ ಮಾಡಿದ್ದಾನೆ, ಕೃತ್ಯ ನಡೆದ ನಂತರ ಡ್ರೆಸ್ ಚೇಂಜ್ ಮಾಡಿದ್ದಾನೆ. ಮತ್ತು ತಲವಾರು ಬೇರೆ ಬೇರೆ ರೌಡಿಗಳಿಗೆ ಸಿಗೋದಾದರೂ ಸಹಜ. ಇಂಥ ಯುವಕನಿಗೆ ತಲವಾರು ಏಕಾಏಕಿಯಾಗಿ ಇಲ್ಲಿಂದ ಬಂತು ಅಂತೇಳಿ. ಅದು ಅಲ್ಲದೆ ಇವಳ ಕಟ್ಟಾಗಿ 4 ವರ್ಷ ಆಯಿತು. 4 ವರ್ಷದಿಂದ ಏನೋ ಪರಿಚಯನೇ ಇಲ್ಲ, ಅದಕ್ಕಿಂತ ಹಿಂದೆ ಇದ್ದಿರುವಂತಹ ಪರಿಚಯ. ಸೊ ಹೀಗಿರಬೇಕಾದ್ರೆ ಇಂಟಿಮೇಷನ್ ಯಾರು ಕೊಟ್ಲು ಇವಳು ಇಷ್ಟೇ ಗಂಟೆಗೆ ಬರ್ತಾಳೆ ಅನ್ನುವಂತಹ ವಿಚಾರದಲ್ಲಿ? ಯಾಕಂತ ಹೇಳಿದ್ರೆ ಇವಳು ಕಲ್ಲಡ್ಕಕ್ಕೆ ಜಾಯಿನ್ ಆಗಿರುವಂಥದ್ದು ಬರೀ 3 ತಿಂಗಳು ಏನೋ ಆಗಿದೆ ಅಂತೇಳಿ ಕೇಳ್ಪಟ್ಟೆ. ಸೊ ಹಾಗಿರ್ಬೇಕಾದ್ರೆ ಆ 3 ತಿಂಗಳಲ್ಲಿ ಇವಳು ಹೋಗ್ತಾ ಬರ್ತಾ ಇದ್ದಾಳೆ ಅಂತೇಳಿ ಯಾರು ಕೊಟ್ಟರು ಅಂತೇಳಿ. ಸೊ ಇದೆಲ್ಲ ಡೌಟ್ ಇದೆಯಾ? ಏನು ಹೇಳ್ತೀರಿ ಪೊಲೀಸರಿಗೆ? ಯಾವ ರೀತಿಯ ತನಿಖೆ ಮಾಡಬೇಕು ಅಂತೇಳಿ? ಅಂದರೆ ಇದರ ಹಿಂದೆ ಯಾರಾದರೂ ಇದ್ದಾರೆ ಅನ್ನುವಂಥ ಏನಾದರೂ ಬಲವಾದ ಸಂಶಯ ಇದೆ ನಿಮಗೆ? ಒಬ್ಬ ಕೊಲೆ ಮಾಡಬೇಕಾದ್ರೆ ಯಾರಾದರೂ ಇರ್ಬೋದು, ಹಿಂದೆ ಇರ್ಬೋದು. ಆದಷ್ಟು ಬೇಗ ತನಿಖೆ ಮಾಡಬೇಕು. ಏನಾದರೂ ಹೇಳಿದ್ಲಾ ಲಾವಣ್ಯ ಅಂತ ಹೇಳಿದ್ರೆ ಈ ರೀತಿಯಾಗಿ ನನಗೆ ಥ್ರೆಟ್ ಮಾಡ್ತಾ ಇದ್ದಾನೆ, ಅಥವಾ ಬೆದರಿಕೆ ಕೊಡ್ತಾ ಇದ್ದಾನೆ, ಅಥವಾ ದಿನಂಪ್ರತಿ ಟಾರ್ಚರ್ ಮಾಡ್ತಾ ಇದ್ದಾನೆ, ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಹೇಳಿದ್ಲ? ಇಲ್ಲ, ಅದೇನಿಲ್ಲ ನಮ್ಮ ಹತ್ರ. ಅವನು ಕಾಂಟ್ಯಾಕ್ಟ್ ಅವಳ ಹತ್ರ ಇರಲಿಲ್ಲ, ಒಂದು ಯಾವುದೇ ಮೆಸೇಜ್ ಕೂಡ ಇರಲಿಲ್ಲ. ಬರೀ ಒಂದು ವಾಟ್ಸಪ್ ಇರೋದಷ್ಟೇ, ಇನ್ಸ್ಟಾಗ್ರಾಮು ಏನು ಯೂಸ್ ಮಾಡೋದಿಲ್ಲ. ಹೌದು, ಯಾವುದಿಲ್ಲ, ಒಂದು ವಾಟ್ಸಪ್ ಇತ್ತು ಅಷ್ಟೇ. ಯಾವಾಗ ಇವರಿಗೆ ಪರಿಚಯ ಆದದ್ದು ಯಾವಾಗ ಅಂತೇಳಿ ಏನಾದರೂ ಗೊತ್ತಿದೆಯಾ? ಯಾರಿಗೆ? ಚೇತನ್ಗ? ಅದೇ ಅವರು 6 ವರ್ಷಕ್ಕೆ ಮುಂಚೆ ಒಮ್ಮೆ ಪರಿಚಯ ಇತ್ತಂತೆ ಅಷ್ಟೇ. ಆದರೆ ನಾವು ಮಾತಾಡೋ ಅಷ್ಟೇ, ಹಾಗೆ ಪರಿಚಯ ಆದದ್ದಷ್ಟೇ. ಲವ್ ಅಂತಲ್ಲ, ಅದೇ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದಿತ್ತು, ನಮ್ಗೆ ಗೊತ್ತಿರಲಿಲ್ಲ. ಅದು ಸ್ಟಾಪ್ ಆಗಿದೆ. ಅದು ಸ್ಟಾಪ್ ಆಗಿರುವಂಥದ್ದು ಮನೆಯವರಿಗೆ ಗೊತ್ತಿತ್ತಾ, ಅಥವಾ ಮನೆಯವರ ಮುಖಾಂತರ ಇನ್ನು ಮೆಸೇಜ್ ಮಾಡಬಾರ್ದು, ಅಥವಾ ನಿಮ್ಮ ಮುಖಾಂತರ ಏನಾದರೂ ಆಗಿರುವಂಥದ್ದು ಅವನಿಗೆ? ಅಂದರೆ ಅವಳಿಗೆ ಇನ್ನೂ ಮೆಸೇಜ್ ಮಾಡಬೇಡ ಅಂಥೇಳಿ ಏನಾದರೂ ಆಗಿದೆ, ಅಥವಾ ಅವರವರ ನಡುವೆನೇ ಮಾತುಕತೆ ಆಗಿ ಸ್ಟಾಪ್ ಆಗಿರುವಂಥದ್ದು? ಇದು ಅವರದ್ದು ಮನೆಯವ್ರಿಗೆ ಗೊತ್ತಿರಲಿಲ್ಲ. ಅವ್ರದ್ದು ಇನ್ನು ಮೆಸೇಜ್ ಮಾಡಬೇಡ ಅಂತ ಹೇಳ್ಬಿದ್ದು. ಅದಕ್ಕೆ ಅವನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಅವನು ತುಂಬ ಕ್ಲೋಸ್ ಆಗಿದ್ದ ಅಂತ ಹೇಳಿದ್ರೆ ಇಲ್ಲಿ ಮನೆಗೂ ಕೂಡ ಬರ್ತಾ ಇದ್ದ. ಅಂದರೆ ಇಲ್ಲಿನ ಕೆಳಗಡೆ ಮನೆ ಇದೆ ಅವಳ ಚಿಕ್ಕಮ್ಮನ ಮನೆ ಏನೋ ಅಂತೇಳಿ, ಅವನ ಚಿಕ್ಕಮ್ಮನ ಮನೆ. ಸೊ ಅಲ್ಲಿಗೂ ಕೂಡ ಬರ್ತಾ ಇದ್ದೆ. ಆ ಟೈಮಲ್ಲಿ ಕ್ಲೋಸ್ ಆಗಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಇವ್ರು ಮಾತಾಡ್ತಾ ಇದ್ರು ಅಂತೇಳಿ. ಇದರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಅವನು ಬರ್ತಿರ್ಲಿಲ್ಲ ಅಂತೆ. ಒಂದು 5 ವರ್ಷ ಆಯಿತು ಬರದೆ. ಹೌದು, ಅವ್ರು ಬರ್ತಿದ್ರೆ ಅವರು ಯಾರು, ಇವರ ಚೇತನ್ನ ತಾಯಿಯ ತಂಗಿ ಇಲ್ಲಲ್ಲ ಇರೋದು, ಅವರು ಕೂಡ ಹೇಳ್ತಿದ್ರು. ಅವ್ರ ಹತ್ರ ಕೂಡ ನಂಬರ್ ಇಲ್ಲ ಒಂದು. ಇವಳ ನಡುವೆ ಅಷ್ಟು ಒಂದು ದ್ವೇಷ ಹುಟ್ಟೋಕೆ ಏನು ಕಾರಣ ಇರ್ಬೋದು ಅಂತೇಳಿ? ಅದೇ ನಮ್ಗೆ ಗೊತ್ತಿಲ್ಲ.
ಯಾರಾದರೂ ಇರ್ಬೋದಾ ಗೊತ್ತಿಲ್ಲ ನಮಗೆ. ಇವಳ ಬಸ್ಸಲ್ಲಿ ಬರ್ತಾಳೆ, ಅದು ಯಾರಂತ ಗೊತ್ತಿಲ್ಲ, ತನಿಖೆ ಮಾಡಬೇಕು ಅದನ್ನು. ಎಲ್ಲಿಂದ ಫಾಲೋ ಅಪ್ ಮಾಡಿದ್ದಾನೆ ಇವನು ಅಂತೇಳಿ ಏನಾದರೂ ಗೊತ್ತಿದೆಯಾ? ಇಲ್ಲ, ಬೀಚ್ ರೋಡ್ಗೆ ಬಂದಿದ್ದಾನೆ ಅಷ್ಟೇ ಗೊತ್ತು. ಕೆಲವೊಂದು ಮಾಹಿತಿಯ ಪ್ರಕಾರ ಇಲ್ಲಿ ಕಕ್ಕೆ ಪದದಲ್ಲಿ ಒಂದಷ್ಟು ದಿನಗಳ ಹಿಂದೆ ಸುತ್ತಾಡ್ತಾ ಇದ್ದ ಬೆಳಗ್ಗೆ ಅನ್ನುವಂಥದ್ದು, ಇದು ಏನಾದರೂ ನಿಮಗೆ ಗಮನಕ್ಕೆ ಇದೆಯಾ? ಅದೇ ಈಗ ಊರವರು ಹೇಳ್ತಾರೆ ಕಕ್ಕೆಬದಲ್ಲಿದ್ದ, ಇಲ್ಲಿ ಅಲ್ಲಿ ಪುತ್ತಿಲದಲ್ಲಿದ್ದ ಹಾಗೆ ಹೇಳ್ತಾರೆ. ಅದು ನಮ್ಗೆ ಮಾಹಿತಿ ಇಲ್ಲ ಇನ್ನು ಕೂಡ. ಅಲ್ಲಿ ಅಂಗಡಿಯಲ್ಲಿ ಬಂದು ಅಂಗಡಿಯಲ್ಲಿ ಹೋಗಿ ಅದೆಲ್ಲಿ ಪುತ್ತಿಲ ಅಂತ. ಮನೆಯವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಅವನು ಬೆಂಗಳೂರಿಗೆ ಹೋಗಿದ್ದ. ಸೊ ನಂತರ ಬಂದಿರುವಂಥದ್ದು ಅವನು ಅಂದರೆ ಈ ಕೃತ್ಯ ಏನು ನಡೆದಿತ್ತು ಆ ಟೈಮಲ್ಲಿ ಬಂದಿರುವಂಥದ್ದು, ನಮ್ಗೆ ಬಂದಿರುವಂಥದ್ದೆಲ್ಲ ಗೊತ್ತೇ ಇಲ್ಲ ಅಂತೇಳಿ. ಸೊ ಅಂದರೆ ನಿಮ್ಮ ಪ್ರಕಾರ ಅಥವಾ ಇಲ್ಲಿ ಸ್ಥಳೀಯರು ಮಾಹಿತಿ ಕೊಡುವಂಥ ಪ್ರಕಾರ ಅವನು ಬ್ಯಾಂಗ್ಳೂರಿಗೆ ಹೋಗಿಲ್ಲ, ಇಲ್ಲೇ ಇದ್ದಾನೆ ಹಾಗಾದ್ರೆ? ಹೌದು, ಹಾಗಾದರೆ ಮೊನ್ನೆ ಒಂದು ವಾರಕ್ಕೆ ಮುಂಚೆ ನಾವು ಫಂಕ್ಷನ್ಗೆ ಹೋಗಿದ್ವಿ, ಯಾರ್ದು ಅವನ ಅಜ್ಜಿ ಮನೆಯದ್ದು. ಅವನು ಕೂಡ ಇದ್ದ, ಅವನ ಅಮ್ಮ ಇದ್ದರು, ಅವನ ಅಕ್ಕ ಇದ್ದರು. ಬ್ಯಾಂಗ್ಳೂರಿಗೆ ಹೋಗಿದ್ದ ಅಂದರೆ ಅಲ್ಲಿಗೆ ಬರ್ತಿರ್ಲಿಲ್ಲಲ್ಲ. ಅದು ಒಂದು ವಾರ ಮುಂಚೆ ಭಾನುವಾರ. ಅವನ ತಂದೆ ಇರಲಿಲ್ಲ, ಅವನಿದ್ದ, ಅವನ ಅಕ್ಕ ಇದ್ದ, ಅವನ ತಾಯಿ ಇದ್ದರು. ಈ ಹುಡುಗಿ ಬರ್ತಾಳೆ ಅಂತೇಳಿ ಬಂದಿರುವಂಥದ್ದು ಲಾವಣ್ಯ ಕೂಡ ಹೋಗಿದ್ಲ? ಇಲ್ಲ, ಲಾವಣ್ಯ ಹೋಗಲಿಲ್ಲ, ಅವ ಕೆಲಸ ಇತ್ತು ಅವಳಿಗೆ. ಅವಳಿಗೆ ಬೇರೆ ಏನಾದರೂ ಮದುವೆ ಫಿಕ್ಸ್ ಆಗಿರುವಂಥದ್ದು, ಬೇರೆ ಹುಡುಗನನ್ನು ನೋಡಿರುವಂಥದ್ದು ಏನಾದರೂ ಇದೆಯಾ? ಇಲ್ಲ ಇಲ್ಲ, ಅದಕ್ಕೆ ಮುಂಚೆ ಅವಳ ಅಕ್ಕ ಇದ್ದಾರೆ. ಬಲವಾದ ಸಂಶಯ ಮೂಡುವಂಥದ್ದು ಏನಂತ ಹೇಳಿದರೆ ಸರ್, ಒನ್ ಈಸ್ ದ್ಯಾಟ್ ಕಟ್ಟಾಗಿದೆ 4 ವರ್ಷದ ಹಿಂದೆ ಆಗಿದೆ. ಸೊ ಟಚ್ಚೇ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಏಕಾಏಕಿಯಾಗಿ ಬಂದು ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಕಾರಣನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ. ಅಂದರೆ ಒಂದು ವೇಳೆ ಇವಳಿಗೆ ಬೇರೆ ಮದುವೆ ಏನು ಫಿಕ್ಸ್ ಮಾಡಿದರೆ ಅದು ಅದ್ರಾಗ ಮತ್ತೊಂದು ಮನೆಯವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇಲ್ಲ ಅವರ ಮನೆಯವರನ್ನು ನಾವು ಕನ್ವಿನ್ಸ್ ಮಾಡಿದ್ದೀವಿ, ಅವಳನ್ನು ಮದುವೆ ಮಾಡಿಸಿ ಕೊಡುವಂಥ ಜವಾಬ್ದಾರಿ ನಮ್ಮದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು ಮನೆಯಲ್ಲಿ. ಅಂದರೆ ಮನೆಯವರ ಹತ್ರ ಮಾತಾಡಿ ಅವಳನ್ನು ನಿಂಗೇನೆ ಮದುವೆ ಮಾಡಿಸಿ ಕೊಡ್ತೀನಿ ಅನ್ನುವಂಥ ವಿಚಾರದಲ್ಲಿ. ಅಂದರೆ ಅಷ್ಟು ಹಠಕ್ಕೆ ಬಿದ್ದ ಥರ ಇತ್ತ ಏನಾದರೂ ನಿಮಗೆ ನೋಡುವಾಗ ಇವಳನ್ನೇ ಮದುವೆ ಆಗ್ತೀನಿ ಅನ್ನುವಂಥ ವಿಚಾರದಲ್ಲಿ? ಅದು ನಂಗೆ ಗೊತ್ತಾಗ್ತಿಲ್ಲ. ಅವರ ತಾಯಿ ಹೇಳ್ತಾರೆ ಎಂತಂದರೆ, ಸಣ್ಣ ವಯಸ್ಸೀಗ ಅವಳಿಗೆ, ಮೀಡಿಯಾದಲ್ಲಿ ಹಾಗೆ ಹೇಳಿದ್ದಾರೆ, ಸಣ್ಣ ವಯಸ್ಸು ಈಗ ಬೇಡ, ನಾನು ಅವಳನ್ನು ಕೊಲ್ತೇನೆ ಅಂತ ಅವರ ತಾಯಿ ಹತ್ರ ಹೇಳಿದ್ದಾನೆ. ಅದಕ್ಕೆ ಅವ್ರು ಹೇಳಿದಾರಂತೆ, ಯಾವುದಾದ್ರು ಕೋಳಿಯ ಹಾಗೆ ಇದು ಕೊಲೆ ಮಾಡೋದು ಕೋಳಿ ಅಂತ. ನಾನು ಸುಮ್ಮನೆ ಅದೇ, ನನಗೆ ಮುಂಚೆನೆ ಗೊತ್ತಿರ್ತಾರೆ ಈ ಮನೆಯವರಿಗೆ ಒಪ್ಪಿಸ್ತಿದ್ದೆ ಅಂತ ಹೇಳ್ತಿದ್ದಾರೆ. ಈಗ ಹೇಳ್ತಿದ್ದಾರೆ ನಾವು ಒಪ್ಪಿಸಿದ್ದೇವೆ ಮನೆಗೆ ಅಂತ. ಕೈ ಎಳೆದಿದ್ದಾನೆ ಮತ್ತು ದಳಿದಿದ್ದಾನೆ ಈ ಕೆಳಗೆ ಮನೆಯಲ್ಲಿ ಅನ್ನುವಂಥ ವಿಚಾರದಲ್ಲಿ ಏನೋ ಹೇಳ್ತಾ ಇದ್ರು, ಅದು ನಿಜಾನಾ? ಇಲ್ಲ, ಅದು ಸುಳ್ಳು. ಅವರು ಹೇಳಿದ್ರಂತೆ, ಅಂದರೆ ಇಲ್ಲ ಅವನ ಕೈ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ, ಅವನನ್ನು ಸ್ಟೇಷನ್ಗೆ ಹಾಕಿ ಅನ್ನುವಂಥ ವಿಚಾರದಲ್ಲಿ. ಅದು ಇಲ್ಲ, ಆ ಥರದ್ದೇನಿಲ್ಲ. ಆ ಥರದ್ದು ಇದ್ದರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಅದು ಕೊಲೆ ಮಾಡ್ತಾನೆ ಅಂತ ಹೇಳಿದ್ದಾನೆ. ಕೊಲೆ ಮಾಡ್ತಾನೆ ಇವರ ತಂಗಿಗೆ ಕಾಲ್ ಮಾಡೋದಿತ್ತು, ಈ ಥರ ಹೇಳ್ತಿದ್ದಾನೆ, ಒಮ್ಮೆ ನೀವು ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಡಿ, ಅವ್ರ ಹತ್ರ ಕೂಡ ಹೇಳ್ಬೋದು. ಲಾವಣ್ಯರ ಅಕ್ಕ ಚೈತ್ರರವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ನೀವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ. 3 ಜನ ಹುಡುಗಿಯರು ಇವರು. ಸೊ ಇವರಿಗೆ ಮದುವೆ ಆಗಿದೆ. ಮದುವೆಯಾದವರು ಇರುವಂಥದ್ದು ಅದೇ ಹಾಸ್ಪಿಟಲ್ ಅಲ್ಲಿ, ಆ ಪುಷ್ಪರಾಜ್ ಆಸ್ಪತ್ರೆ ಏನಿದೆ ಅದರಲ್ಲಿ ನೈಟ್ ಡ್ಯೂಟಿ ಮಾಡೋರು. ಸೊ ಇವರಿಗೆ ಮೊದಲಿಗೆ ಕಾಲ್ ಬಂದಿರುವಂಥದ್ದು ಅಂತೇಳಿ ಒಂದಷ್ಟು ಜನರು ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ ಇವರಿಗೆಲ್ಲ ಮತ್ತೊಬ್ಬರಿಗೆ ಕಾಲ್ ಬಂದಿರುವಂಥದ್ದು, ಕನ್ಫ್ಯೂಷನ್ ಕೂಡ ಆಗಿತ್ತು, ಮತ್ತೊಬ್ಬರಿಗೆ ಮದುವೆ ಆಗಿದ್ದು ಅಂತೇಳಿ. ಸೊ ಅಲ್ಲ, ಅಲ್ಲಿ ಪುಷ್ಪರಾಜ್ ಹಾಸ್ಪಿಟಲ್ ಅಲ್ಲಿ ಏನು ಈ ಲಾವಣ್ಯ ವರ್ಕ್ ಮಾಡ್ತಾ ಇದ್ಲು ಬೆಳಿಗ್ಗೆಯಿಂದ ಸಂಜೆಯವರೆಗೆ. ಆನಂತರದಲ್ಲಿ ಸಂಜೆಯಿಂದ ನೈಟ್ ಡ್ಯೂಟಿ ಇರುವಂಥದ್ದು ಇವರಿಗೆ, ಚೈತ್ರರವರಿಗೆ. ಸೊ ಅವರು ಬಂದಂಥ ಸಮಯದಲ್ಲೂ ಕೂಡ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಲಾವಣ್ಯ ಕಾಲ್ ಮಾಡಿರುವಂಥದ್ದು ಇವರಿಗೆ. ಮೇಡಮ್, ನೀವು ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಭೇಟಿ ಆದ್ರೆ ಅವಳನ್ನು? ಹಾಂ, ಭೇಟಿಯಾಗಿದ್ದೇನೆ. ಅಲ್ಲಿ ರೀಚ್ ಆದಮೇಲೆ ಅವಳು ಹೊರಟಿದ್ದು, 1/4 ಗಂಟೆ ಬಿಟ್ಟು ಹೊರಟಿದ್ದಲ್ಲ ಅಲ್ಲಿಂದ. ಆಗ ಯಾವ ರೀತಿಯಾಗಿದ್ಲು? ನಾರ್ಮಲ್ ಆಗಿದ್ಲ? ಏನು ಭೇಟಿ ಆದ ಸಂದರ್ಭದಲ್ಲಿ ಏನು ಮಾತಾಡಿದ್ಲು ನಿಮ್ಮ ಹತ್ರ? ನಾರ್ಮಲ್ ಆಗಿ ಎದ್ಲು, ಬರ್ತೀನಿ ಅಂತೇಳಿ ಹೋಗಿದ್ದಾಳೆ ಅಲ್ಲಿಂದ ಅಷ್ಟೇ. ಮತ್ತೆ ಬೇರೆ ಏನು ಮಾತಾಡಲಿಲ್ಲ. ಈ ಥರ ಇವನು ಬರ್ತಾನೆ ಅಂತ ಹೇಳಿದ್ದಾನೆ, ಆ ಥರ ಏನಿಲ್ಲ. ಅವಳ ಜೊತೆ ಇನ್ನೊಬ್ಳು ಹುಡುಗಿ ಹೋಗ್ತಾರೆ ಒಟ್ಟಿಗೆ ಬಸ್ಸಲ್ಲಿ. ಅವಳು ಕೈಕಂಬದಲ್ಲಿ ಇಳಿಯುವುದು, ಇವಳು ಇಲ್ಲಿ ಇಳಿತಾಳಲ್ಲ, ಅವ್ರು ಸೀದಲ್ಲಿ ಕೈಕಂಬಕ್ಕೆ ಹೋಗ್ತಾರೆ. ಆದರೆ ಹಿಂದಿನ ದಿನ ಕೂಡ ನೀವು ನೋಡಿರ್ತೀರಿ ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ಟೆನ್ಷನ್ ಅಲ್ಲಿ ಇದ್ದಂತಹ ರೀತಿ ಇದ್ಲ? ಇಲ್ಲ, ಖುಷಿಯಲ್ಲಿ ಎದ್ಲು. ಅವತ್ತೊಂದು ಸ್ನ್ಯಾಪ್ ಎಲ್ಲ ಹಾಕಿದ್ಲು, ಐಸ್ ಕ್ರೀಮ್ ಎಲ್ಲ ತಿನ್ನೋದು, ನಾರ್ಮಲ್ ಆಗಿ ಎದ್ಲು. ಹಾಂ, ಹೌದು, ಅದು ಪುಷ್ಪರಾಜ್ ಹಾಸ್ಪಿಟಲಲ್ಲಿ. ನಾನು 5 ಗಂಟೆಗೆ ರೀಚ್ ಆಗಿದ್ದೇನೆ. ಅವಳು
ಕಾಲ್ ಬಂದದ್ದು 5:30 5:35 ಒಳಗೆ ಅಷ್ಟು. ಹೌದೌದು. ಅಕ್ಕ ಇಲ್ಲಿಗೆ ಬಾ, ಇಲ್ಲಿ ಚೇತನ್ ಅಂತ ಇದ್ದಾನೆ ಅಂತ. ಯಾಕೆ ನಾನು ಹೇಗೆ ಬರುದು ಅಂತ ಹೇಳಿದೆ. ಅಂದರೆ ನನಗೆ ಈ ಥರ ಅಂತೂ ಗೊತ್ತಿಲ್ಲ ವಿಷಯ. ಅಲ್ಲಿ ಹಾಸ್ಪಿಟಲ್ ಪೇಷಂಟ್ ರಶ್ ಇದ್ದರು ಸ್ವಲ್ಪ. ನನಗೆ ಅದರ ಮೇಲೆ ಗಮನ ಇತ್ತು ಸ್ವಲ್ಪ. ಅದಕ್ಕೆ ಸಡನ್ನಾಗಿ ನಾನು ಇವರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ. ಅದಕ್ಕೆ ಮತ್ತು ನೆಕ್ಸ್ಟ್ ನಾನು ಆವಾಗಲೇ ಕಾಲ್ ಮಾಡಿದ್ದೆ ಇವರಿಗೆ, ಅವಳದು ಕಾಲ್ ಕಟ್ ಮಾಡಿ. ಮತ್ತು ಏನು ಮಾಡಿ ಕಾಲಲ್ಲಿ ಏನಾಗಿದೆ ಅಂತ ನಂಗೆ ಕರೆಕ್ಟ್ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಅವಳಿಗೂ ನೆಕ್ಸ್ಟ್ ರಿಟರ್ನ್ ಕಾಲ್ ಮಾಡಿದ್ದೆ, ಅವಳು ತೆಗಿಲಿಲ್ಲ. ಇವರಿಗೂ ಮಾಡ್ತಿದ್ದೆ ಈ ಕಡೆಯಿಂದ, ಇವರು ತೆಗಿತಿರ್ಲಿಲ್ಲ ಅಷ್ಟು ಕಾಲ್. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಇವರು ಕಾಲ್ ಮಾಡಿದ್ರು, ಸ್ವಲ್ಪ ತಾಗಿದೆ ನೀ ಬಾ ಅಲ್ಲಿಗೆ ಅಂತ. ನಾ ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ನಂಗೆ ಗೊತ್ತಿರಲಿಲ್ಲಲ್ಲ ಈ ಥರ ಎಲ್ಲ ಆಗ್ತದೆ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಬಂದೊಂದು 5-10 ನಿಮಿಷ ಬಿಟ್ಟು ಬಂದದ್ದು ಅಲ್ಲಿಂದ, ಪುಷ್ಪರಾಜ್ ಹಾಸ್ಪಿಟಲಿಂದ. ಹೌದು, ಅಲ್ಲಿಂದ ಬಂದು ಬೀಸ್ ರೋಡ್ ಪೇಟೆಯಲ್ಲಿ ಇಳ್ದದ್ದು ನಾನು. ಹಾಂ, ನಾನು ಬಸ್ಸಲ್ಲಿ ಬಂದದ್ದು. ಪೇಟೆಯಲ್ಲಿ ಇಳಿದು ಇವರು ಹೇಳಿದರು ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಾ ಅಂತ ಹೇಳಿದರು. ಮತ್ತೆ ನಾನು ಅಲ್ಲಿಗೆ ಹೋಗಲಿಲ್ಲ, ಅಲ್ಲಿ ಬೇಡ ಅಂತ ಹೇಳಿದರು, ಹೋಗೋದು ಎಲ್ಲಿಗೂ ಬೇಡ ಈ ಕಡೆನೇ ಬನ್ನಿ ಅಂತ ಹೇಳಿದರು ಮನೆಗೇನೆ. ನಾನು ಡೈರೆಕ್ಟ್ ಮನೆಗೇನೆ ಬಂದದ್ದು. ಅಂದರೆ ತೀರಿಯೋದ ವಿಷಯ ಗೊತ್ತಿರಲಿಲ್ಲ. ಇಲ್ಲಿ ಒಂದು ನೈಟ್ 10 ಗಂಟೆ ಆಗುತ್ತೆ ಅದು, ಬೇರೆಯವರ ಸ್ಟೇಟಸ್ ನೋಡಿ ಗೊತ್ತಾದದ್ದು. ಇವರ ಹತ್ರ ಕೇಳ್ತಿದ್ದಾರೆ, ಇವರು ಏನಾಗಲಿಲ್ಲ ಅಂತ ಹೇಳಿದರು, ಮಾತಾಡ್ತಿದ್ದಾಳೆ ಅಂತ. ನಿಮ್ಮ ಹತ್ರ ಹೇಳಿರುವಂಥದ್ದು ಎಷ್ಟೇ, ಚೇತನ್ ಅನ್ನುವಂಥವನು ಬಂದಿದ್ದಾನೆ, ಅವನು ಪಕ್ಕದಲ್ಲಿ ಕೂತು ಮಾತಾಡ್ತಾ ಇದ್ದಾನೆ ಅಂತೇಳಿ ಏನಾದರೂ ಹೇಳ್ತಾ ಇದ್ರ? ಮಾಡಿದ ವಿಷಯ ಏನು ಹೇಳಿಲ್ಲ, ಅಷ್ಟೇ ಹೇಳಿದ್ದವಳು ಇಲ್ಲಿಗೆ ಬಾ ಒಮ್ಮೆ ಅಂತ. ಕಟ್ ಮಾಡಿ ಅದೇ ನಾನು ಕಟ್ ಮಾಡಿದ್ದೆ, ಇವರಿಗೆ ಇನ್ಫಾರ್ಮೇಶನ್ ಕೊಟ್ಟೆ ಒಮ್ಮೆ ಕಾಲ್ ಮಾಡಿ ಅವರಿಗೆ ಅಂತ. ಯಾವತ್ತಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂಥದ್ದು ನಿಮ್ಗೆ ಏನಾದರೂ ಗೊತ್ತಿದೆಯಾ, ಅಥವಾ ಹಾಸ್ಪಿಟಲ್ಗೆ ಬರುವಂಥದ್ದು ಏನಾದರೂ ಮಾಡಿದ್ದಾನ ಅವನು ಚೇತನ್? ಇಲ್ಲ, ಬರಲೇ ಇಲ್ಲ ಅವನು ಅಲ್ಲಿಗೆ ಹಾಸ್ಪಿಟಲ್ ಹತ್ರ. ಮತ್ತು ಕಾಂಟ್ಯಾಕ್ಟು ಇವರಿಗೆ ಇರಲಿಲ್ಲ ಅವ್ರ ಜೊತೆ. ಅವನ ಬಗ್ಗೆ ಏನಾದರೂ ಹೇಳ್ತಾ ಇದ್ಲ ಲಾವಣ್ಯ ಅಂತ ಹೇಳಿದ್ರೆ, ಲವ್ ಇದ್ದದ್ದು ಅಥವಾ ಏನಾದರೂ ಆ ಥರ ಏನೇ ಇರಲಿ ಇಲ್ಲ. ಚಿಕ್ಕಂದಿಂದ ಒಟ್ಟಿಗೆ ಇರ್ತೀರಿ, ಸೊ ಇಲ್ಲಿಗೆ ಒಂದ್ಸಲ ಬಂದಿದ್ದ ಅಂತೇಳಿ ನಾನು ಕೇಳ್ಪಟ್ಟೆ ಅವನು. ಸೊ ಆ ಟೈಮಲ್ಲಿ ಮೀಟ್ ಆದದ್ದ ಈ ಲಾವಣ್ಯ ಮತ್ತು ಅವನು? ಅದು ಇಲ್ಲಿರುವಾಗಾದ್ರೆ ಕ್ಲೋಸ್ ನಾವು ಇದ್ವಿ ಅಲ್ಲ ಒಟ್ಟಿಗೆ, ಆ ಚಿಕ್ಕ ಮಕ್ಕಳಲ್ಲ ನಾವು ಅಂತ ಅಷ್ಟೇ. ಫಂಕ್ಷನ್ ಅಲ್ಲ, ಇಲ್ಲಿ ಬರ್ತಿದ್ದ ಒಂದು ರಜೆ ಟೈಮಲ್ಲೆಲ್ಲ ಬರ್ತಿದ್ದ. ಅದೇ ಒಮ್ಮೆ ಅದು ಒಂದು 4-5 ವರ್ಷ ಮುಂಚೆನೆ ಬಂದದ್ದು, ಅದಕ್ಕೆ ನೆಕ್ಸ್ಟ್ ಬರಲೇ ಇಲ್ಲ ಅವನು ಈ ಕಡೆ. ನಾವು ನೋಡಿದ್ದು ಮೊನ್ನೆ, ಅಷ್ಟು ವರ್ಷ ಆದಮೇಲೆ ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ವಿ, ಆವಾಗಲೇ ನೋಡಿದ್ದು ಅವನನ್ನು. ಚೇತನ್ನ ಅಕ್ಕ ಏನಾದರೂ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಅವ್ರು ಏನಾದರೂ ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಹೇಗೆ? ಕಾಂಟ್ಯಾಕ್ಟ್ ಉಂಟು ನಮಗೆ. ಅವಳು ನಮಗೆ ಮೊನ್ನೆ ಫಂಕ್ಷನಲ್ಲೂ ಸಿಕ್ಕಿದ್ಲಲ್ಲ, ಆಗ ಮಾತಾಡಿಸಿದ್ವಿ ಹೀಗೆ. ಈ ಚೇತನ್ ಬಗ್ಗೆ ಮಾತಾಡ್ತಾ ಇದ್ರಾ ಅಥವಾ ನಿಮ್ಮ ಲಾವಣ್ಯ ಬಗ್ಗೆ ಮಾತಾಡ್ತಾ ಇದ್ರ ಹೇಗೆ? ಇಲ್ಲ, ಆ ಥರದ್ದೇನು ಮಾತಾಡ್ತಿಲ್ಲ. ಈ ಥರ ನಾವು ನಾರ್ಮಲ್ ಏನು ಮಾತಾಡ್ತೀವಿ ಆ ಥರನೇ ಇದ್ಲು. ತಮ್ಮ ಅವಳನ್ನೇ ಲವ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಅವನು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ ಅಥವಾ ಟೆನ್ಷನಲ್ಲಿದ್ದಾನೆ, ಅವಳನ್ನೇ ಮದುವೆ ಮಾಡಿ ಕೊಡಿ ಅಂತಾನು ಕೂಡ ಕೇಳ್ತಾ ಇದ್ದಾನೆ. ಸೊ ಹೀಗಾಗಿ ಈ ಥರ ಏನಾದರೂ ಬಿಚ್ಚಿಟ್ಟಿದ್ದಾರಾ ಅಥವಾ ಮಾತಾಡುವಂಥದ್ದು ಏನಾದರೂ? ಆ ಥರ ಏನಿಲ್ಲ, ಎಂತ ಮಾತಾಡಲಿಲ್ಲ, ನಮ್ಮ ಹತ್ರ ಮಾತಾಡಲಿಲ್ಲ. ಫ್ಯಾಮಿಲಿಯವರು ಸಹ ಮಾತಾಡಲಿಲ್ಲ. ಇಲ್ಲ, ಅವ್ರದ್ದು ಟಚ್ ಅಷ್ಟಿಲ್ಲ. ಇವಳದು ಮಾತ್ರ, ಇವಳಂದರೆ ಕಾಂಟ್ಯಾಕ್ಟ್ ಇದ್ಲಲ್ಲ ನಮಗೆ, ಮತ್ತೆ ಅಲ್ಲಿ ಫಂಕ್ಷನಲ್ಲೆಲ್ಲ ಸಿಗ್ತಿದ್ಲು ಅಷ್ಟೇ. ಇವರು ಹೇಗೆ ಕಾಂಟ್ಯಾಕ್ಟ್ ನಿಮಗೆ? ಇವನ ಚೇತನ ಅಕ್ಕ ಇದ್ದಾರಲ್ವಾ, ಅವರು ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದು? ಅದು ಇಲ್ಲಿಗೆ ಬರ್ತಿದ್ಲಲ್ಲ, ಹಾಗೆ ಕಾಂಟ್ಯಾಕ್ಟ್, ರಿಲೇಷನ್ ಅಲ್ಲ ನಮಗೆ. ಹೌದು, ಇಲ್ಲ ಮನೆಯವ್ರದ್ದು ಏನಿರಲಿಲ್ಲ, ಇವಳದು ಮಾತ್ರ. ಮದುವೆ ಬಗ್ಗೆ, ಪ್ರೀತಿ ಬಗ್ಗೆ, ಅವನು ಈ ಥರ ಹುಚ್ಚನಾಗೆ ಮಾಡ್ತಾ ಇದ್ದಾನೆ ಅವಳ ಬಗ್ಗೆ ಅಂತೇಳಿ ಯಾವುದೂ ನಿಮ್ಮ ತಂದೆ ತಾಯಿ ಯಾರಿಗೂ ಜೊತೆಗೆ ಹೇಳಿಲ್ಲ? ಏನು ಹೇಳಿಲ್ಲ ಅವಳ ಜೊತೆ, ಸುಳ್ಳು ಹೇಳ್ತಿದ್ದಾರೆ ಎಲ್ಲ. ಅವರಿಗೆ ಅವರ ಏನು ಹೇಳ್ಬೇಕು ಅದನ್ನು ಹೇಳ್ತಿದ್ದಾರೆ. ಸತ್ಯ, ಹೌದು, ಸತ್ಯ ಹೇಳ್ತಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಹೇಳ್ತಿದ್ದಾರೆ ಅವರು. ನಿಮ್ಮನ್ನು ಕೂಡ ಜಾಯಿನ್ ಮಾಡಿಸಿದ್ದು ಅವಳೆ ಅಂತೇಳಿ? ಅಲ್ಲಿ ಮೆಡಿಕಲ್ ಹತ್ರ, ಅದೇ ಹಾಸ್ಪಿಟಲ್ ಮೆಡಿಕಲಲ್ಲಿ ಕೆಲಸ ಉಂಟು, ನೀನು ಬಾ ಅಂತ ಹೇಳಿದ್ದು. ಅದಕ್ಕೆ ನಾನು ಹೋಗಿ ಕೇಳ್ಕೊಂಡೆಲ್ಲ ಬಂದು ಮತ್ತೆ ಸ್ಟಾರ್ಟ್ ಮಾಡಿದ್ದು. ಒಂದು 2 days ಲೇಟ್ ನಾನು ಓದದ್ದು. ನರ್ಸಿಂಗ್ ತುಂಬ ಇದಿತ್ತು ಅವಳಿಗೆ, ಓದಿ ನರ್ಸ್ ಕೆಲಸಕ್ಕೆ ಹೋಗ್ಲಿಕ್ಕೆ ತುಂಬ ಕನಸು. ತೇಜಾಕ್ಷಿ ಅವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ಲಾವಣ್ಯಲ ಮತ್ತೊಬ್ಳು ಅಕ್ಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರು ಉಪ್ಪಿನಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ದಿನಂಪ್ರತಿ ಅವಳನ್ನು ಕಕ್ಕೆಪದವ್ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳಿದ್ರೆ, ಈ ಮನೆಯಿಂದ ಕಕ್ಕೆಪದವ್ ಬಸ್ ಸ್ಟ್ಯಾಂಡ್ಗೆ 3 ಕಿಲೋಮೀಟರ್ ಇದೆ. ದಿನಂಪ್ರತಿ ಬಿಡ್ತಾ ಇದ್ರು, ಮತ್ತೆ ಅವಳು ರಾತ್ರಿ ಹೊತ್ತು ಬರ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಕರ್ಕೊಂಡು ಬರ್ತಾ ಇದ್ರು. ಹೇಗಿದ್ಲು 1 ವಾರದ ಹಿಂದೆ ಲಾವಣ್ಯ? ಏನಾದ್ರೂ ಶೇರ್ ಮಾಡ್ತಾ ಇದ್ಲ, ಈ ತರ ಥ್ರೆಟ್ ಇದೆ ಅಥವಾ ಈ ತರ ಒಬ್ಬ ಬೆದರಿಕೆ ಆಗ್ತಾ ಇದ್ದೇನೆ ಅನ್ನುವಂತ ವಿಚಾರದಲ್ಲಿ ನಿಮ್ ಜೊತೆಗೆ ಯಾವ ರೀತಿ ಇದ್ದಿಲ್ಲ ಅಂತ? ನಾರ್ಮಲ್ ಹೇಗಿದ್ಲು ಹಾಗೇನೆ ಇದ್ಲು, ಶೇರ್ ಏನು ಮಾಡಲಿಲ್ಲ ಈ ವಿಷಯದಲ್ಲಿ. ನಾರ್ಮಲ್ ಆಗಿದ್ಲು, ಖುಷಿಯಾಗಿದ್ಲು. ಬೇರೆ ವಿಷಯ ಎಲ್ಲ ಹೇಳ್ತಿದ್ಲು, ಹೀಗೆ ಆಯಿತು ಹಾಗೆ,
ಬೇರೆ ಎಲ್ಲ ಇರ್ತದಲ್ಲ ಹಾಸ್ಪಿಟಲಲ್ಲಿ ಹೀಗಿದ್ದೆ ಆಗಿದ್ದೆ ಅದನ್ನೆಲ್ಲ ಹೇಳ್ತಿದ್ಲು. ಈ ಹುಡುಗನನ್ನು ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ರಾ ನೀವು ಮನೆಗೆ ಬಂದಿರುವಂತ ಸಂದರ್ಭದಲ್ಲಿ, ಅಥವಾ ಹೊರಗಡೆ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಅದೇ 6 ವರ್ಷ ಮುಂಚೆ ಇಲ್ಲಿಗೆ ಬಂದಿದ್ಲಲ್ಲ ಅವತ್ತು, ಮತ್ತೆ ಮೊನ್ನೆ ಒಂದು ಫಂಕ್ಷನ್ ಇತ್ತಲ್ಲ ಸಂಡೇ, ಅವತ್ತೊಂದು ದಿವಸ ನೋಡಿದ್ದೇವೆ ಅಷ್ಟೇ. ಅದಕ್ಕಿಂತ ನಂತರ ನೋಡಲಿಲ್ಲ ನಾನು. ಅಲ್ಲೇನಾದ್ರೂ ಮಾತಾಡಿದ್ನಾ ನಿಮ್ಮ ಹತ್ರ? ಇಲ್ಲ ಒಂದು ಕೂಡ ಮುಖ ಸಮೇತ ನೋಡಲಿಲ್ಲ, ನಮ್ಮಲ್ಲಿ ಮಾತನಾಡಲಿಲ್ಲ ಅವನು ಅಷ್ಟೇ. ಅವನ ಅಕ್ಕ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲಾ? ಇದ್ಲು, ಕಾಂಟ್ಯಾಕ್ಟಲ್ಲಿ ಇದ್ಲು. ಮೆಸೇಜ್ ಕಾಲ್ ಎಂತ ಇಲ್ಲ, ಫಂಕ್ಷನ್ ಇರುವಾಗ ಮಾತನಾಡ್ತಿದ್ವಿ ಅಷ್ಟೇ. ಹಾಂ ಅದೇನಿಲ್ಲ. ನಮ್ಮಕ್ಕಿಂತ ಇಬ್ರಿಗಿಂತ ಅವಳಲ್ಲಿ ತುಂಬ ಪ್ರೀತಿ ಇತ್ತು ಎಲ್ಲರಿಗೂ. ನಿಮ್ಗೆ ಈ ಇನ್ಸಿಡೆಂಟ್ ಆಗುವ ಹೇಗೆ ಗೊತ್ತಾಯ್ತು ನಿಮ್ಗೆ? ಅದೇ ಕಾಲ್ ಎಲ್ಲ ಬಂದಿತ್ತು, ನಾನು ಡ್ಯೂಟಿಯಿಂದ ಬರುವಾಗ ನಂಗೆ ಇದು ಮೊಬೈಲ್ ಬ್ಯಾಗ್ ಒಳಗಿತ್ತು. ಇಲ್ಲಿ ನಡೆದುಕೊಂಡು ಬರುವಾಗ ನನ್ನ ತಮ್ಮ ಸಿಕ್ಕಿದ. ಅವನು ಹೇಳಿದ ಹೀಗೀಗೆ ಹೊಡೆದಿದ್ದಾರೆ, ಹೀಗೆ ಆಗಿದೆ ಅಂತ ಹೇಳಿಲ್ಲ, ಹುಷಾರಿದ್ದಾಳೆ, ಮನೇಲಿ ಹೋಗಿ ಹೇಳ್ಬೇಡ ಹಾಗೆಲ್ಲ ಹೇಳಿದ. ನಾನು ಹಾಗೆ ಮನೇಲಿ ಯಾರಲ್ಲಿ ಸಹ ಹೇಳಿಲ್ಲ, ಅಪ್ಪನಲ್ಲಿ ಸಹ ಹೇಳಿಲ್ಲ, ಅಮ್ಮನಲ್ಲಿ ಸಹ ಹೇಳಿಲ್ಲ. ಇವರಿಗೆಲ್ಲ ಕಾಲ್ ಮಾಡಿದ್ದೆ, ಅವ್ರು ಹೇಳಿದ್ರು ಹುಷಾರಿದ್ದಾಳೆ, ಏನಾಗಲಿಲ್ಲ ಅಂತ ಅಷ್ಟೇ ಹೇಳಿದ್ರು. ಮತ್ತೆ ಅದೇ 10 ಗಂಟೆಗೆ ನಮಗೆ ಗೊತ್ತಾದದ್ದು ಹೀಗೀಗೆ ಆಗಿದೆ ಅಂತ ಅಷ್ಟೇ. ಇಲ್ಲ ಅಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ, ನಾನು ಮತ್ತೆ ಅಕ್ಕ ಇಲ್ಲೇ ಇತ್ತು, ಹೋಗ್ಲಿಲ್ಲ ಅಲ್ಲಿ. ಅದೇ ನೈಟ್ ಡ್ಯೂಟಿಗೆ ಇದು ಸಂಜೆ 3:30 ಹೋಗ್ತಿದ್ಲು. ಆಗ ನಾನು ಡ್ಯೂಟಿಗೆ ಹೋಗ್ತಿದ್ದೆ, ಇಲ್ಲಿರ್ಲಿಲ್ಲಲ್ಲ, ಅಪ್ಪ ಕರ್ಕೊಂಡು ಹೋಗ್ತಿದ್ರು ಬಸ್ ತನಕ. ಬರುವಾಗ ಅಷ್ಟೇ ಬೆಳಿಗ್ಗೆ ಅಪ್ಪನೇ ಕರ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್, ಈ ಬಸ್ ಸ್ಟ್ಯಾಂಡ್ ಉಂಟು ಕಕ್ಕೆಬದ್ದ ಬಸ್ ಸ್ಟ್ಯಾಂಡ್, ಇಲ್ಲಿ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬರ್ತಿದ್ದೆ. ಡೇ ಡ್ಯೂಟಿ ಇರುವಾಗ ಯಾವಾಗಲೂ ಬೆಳಿಗ್ಗೆ ಮತ್ತು ಸಂಜೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಏನು ಶೇರ್ ಮಾಡಲಿಲ್ಲ. ಬರುವಾಗ ಬಸ್ ಬರುವ ಮುಂಚೆವೇ ನಾನು ಅಲ್ಲಿ ರೀಚ್ ಆಗ್ತಿದ್ದೆ, ನಾನೇ ಹೋಗಿ ಅಲ್ಲಿ ಕಾಯ್ತಿದ್ದೆ, ಮತ್ತೆ ಒಟ್ಟಿಗೆ ಬರ್ತಿದ್ದೆ. ಅಮ್ಮ ಹೇಳ್ತಿದ್ರು ಬೇಗ ಹೋಗು ಅಂತ, ನಾವೇ ಹೋಗ್ತಿದ್ದೆ ಅಷ್ಟೇ. ಅವಳಿಗೆ ಸ್ವಲ್ಪ ಭಯ ಜಾಸ್ತಿ, ಹಾಗೆ ನಾನು ಮುಂಚೆ ಹೋಗ್ತಿದ್ದೆ. ಅವನನ್ನು ಇಲ್ಲಿ ಕಕ್ಕೆಪದ ಬಸ್ ಸ್ಟ್ಯಾಂಡ್ ಅಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಏನಾದರೂ ನೋಡಿದ್ದು? ಅದೇನಿಲ್ಲ. ಹಾಂ ಏನಿಲ್ಲ, ಇಲ್ಲ ಇಲ್ಲ ಎಂತ ಏನಿಲ್ಲ. ಆದರೆ ಇಲ್ಲಿ ನೆಟ್ವರ್ಕ್ ನಮಗೆ ಪ್ರಾಬ್ಲಮ್ ಉಂಟು, ಹಾಗೆ ಕಮ್ಮಿ ಮೊಬೈಲಲ್ಲೆಲ್ಲ ಮಾತನಾಡ್ತಿದ್ದದ್ದು. ಇವಳು ಅಲ್ಲಿ ಜಾಬಿಗೆ ಸೇರಿರುವಂತದ್ದು ಗೊತ್ತಿತ್ತಾ ಅಂತ ಹೇಳಿ ಅವನಿಗೆ? ಗೊತ್ತಿಲ್ಲ. ಮೊನ್ನೆ ಅದೇ ಸಂಡೇ ಫಂಕ್ಷನ್ಗೆ ಬಂತಿದ್ದಲ್ಲ, ಅಲ್ಲಿ ಎಲ್ಲರೂ ಕೇಳುವಾಗ ನಾವು ಹೇಳ್ತಿದ್ವಿ ಇಲ್ಲಿ ಕೆಲಸಕ್ಕೆ ಇರೋದು ಹಾಗೆಲ್ಲ ಹೇಳ್ತಿದ್ವಿ. ಅಲ್ಲಿ ಫಂಕ್ಷನಲ್ಲಿ ಕೇಳ್ತಿರುವಾಗ ಕೆಲವ್ರು ಕೇಳ್ತಾರಲ್ಲ ಎಂತ ಮಾಡೋದು ಅಂತ, ಅವಾಗೆಲ್ಲ ನಾವು ಹೇಳಿದ್ದೇವೆ. ಅವನ ಅಕ್ಕ ಸಹ ಕೇಳಿದಾಳೆ ನನ್ನಲ್ಲಿ, ಹೀಗೆ ಮಾತನಾಡುವಾಗ ಎಂತ ಕೆಲಸಕ್ಕೆ ಹಾಗೆಲ್ಲ ಕೇಳಿದಾಳೆ, ಅದನ್ನೆಲ್ಲ ನಾನು ಹೇಳಿದ್ದೇವೆ. ಅದಿಲ್ಲ, ಅದೆಲ್ಲ ಹೇಳಿಲ್ಲ. ಇಲ್ಲಿ ಜಾಬ್ ಮಾಡ್ತಿದ್ದಾಳೆ ಅಂತ ಹೇಳಿದಷ್ಟೇ, ಟೈಮಿಂಗ್ಸ್ ನಾವು ಹೇಳಲಿಲ್ಲ. ಲಾವಣ್ಯರವರ ಮನೆಯಿಂದ ಈ ಒಂದು ಪುತ್ತಿಲ ಜಂಕ್ಷನ್ ಅಂತ ಹೇಳಿದೆ. ಸೊ ಇಲ್ಲಿಗೆ 3 ಕಿಲೋಮೀಟರ್ ಇದೆ, ಸರಿಸುಮಾರು 3 ಕಿಲೋಮೀಟರ್. ಆಗ ನಾನು ಹೇಳಿದೆ ನಿಮಗೆ ಕಕ್ಕೆಪದಾವ್ ಜಂಕ್ಷನ್, ಅಲ್ಲೇ ಒಂದಷ್ಟು ಜನ ಓಡಾಡಿರುವಂತದ್ದನ್ನು ಕೂಡ ನೋಡಿದ್ದಾರೆ 1 ವಾರಗಳ ಹಿಂದೆ ಅಂತ ಹೇಳಿ. ಬಟ್ ಇಲ್ಲಿ ಪುತ್ತಿಲದಲ್ಲಿ ಒಬ್ರು ಚರಣ್ ಅನ್ನುವಂತ ವ್ಯಕ್ತಿ ಕೂಡ ನೋಡಿದ್ದಾರೆ. ಅವ್ರು ರಿಕ್ಷೋ ಡ್ರೈವರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲೇ ಎದುರುಗಡೆಗೆ ಅವರ ರಿಕ್ಷೋ ಸ್ಟ್ಯಾಂಡ್ ಕೂಡ ಇರುತ್ತೆ. ಸೊ ಅವರ ಜೊತೆಗೆ ಮಾತಾಡಿದ್ದಾನಂತೆ, ಅವರ ಕ್ಲಾಸ್ಮೇಟ್ ಆಗಿದ್ದ ಇವನು, ಮಾತಾಡಿದ್ದ, ಕೋಳಿ ಅಂಕಕ್ಕೆ ಕೂಡ ಹೋಗ್ತಾ ಇದ್ದ ಅನ್ನುವಂತ ಮಾಹಿತಿ ಅವರು ಕೊಟ್ಟಿರುವಂತದ್ದು. ಸೊ ಈ ರೀತಿ ಎಲ್ಲ ಮಾತಾಡಿದೆ 1 ವಾರಗಳ ಹಿಂದೆ, ಅಥವಾ 1, 2, 3 ವಾರಗಳ ಹಿಂದೆ ಏನೋ 3-4 ಸರಿ ಇಲ್ಲಿ ಬಂದು ಹೋಗಿದ್ದ ಅಂತೇಳಿ, ಈ ಪುತ್ತಿಲ ಜಂಕ್ಷನ್ಗೆ ಹೋಗಿದ್ದ ಅಂತೇಳಿ ಅವ್ರು ನಮಗೆ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಯಾಕೆ ಬಂದ ಪುತ್ತಿಲ ಜಂಕ್ಷನ್ಗೆ? ಮನೆಯವರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಪುತ್ತಿಲ ಜಂಕ್ಷನ್ ಒಂದೊಂದ್ಸಲ ಬಸ್ ರಾತ್ರಿ ಇರ್ಬೇಕಾದ್ರೆ ಅಥವಾ ಬೆಳಿಗ್ಗೆ ಬರ್ಬೇಕಾದ್ರೆ ಈ ಸೈಡಿಂದ ಕೂಡ ಬರ್ತಾ ಇತ್ತು. ಬರೀ ಕಕ್ಕೆಪದ ರೋಡಿಂದ ಆ ಸೈಡಿಂದ ಮಾತ್ರ ಬರ್ತಾ ಇರುವಂತದ್ದಲ್ಲ, ಈ ಸೈಡಿಂದ ಕೂಡ ಬರ್ತಾ ಇತ್ತು, ಪುತ್ತಿಲ ಸೈಡಿಂದ ಅಂತೇಳಿ. ಅಂದ್ರೆ 1, 2, 3 ವಾರಗಳ ಹಿಂದೆನೆ ಸ್ಕೆಚ್ ಹಾಕಿದ್ನ ಇವಳನ್ನು ಮಾಡಬೇಕು, ಪುತ್ತಿಲ ಜಂಕ್ಷನ್, ಕಕ್ಕೆಪದಾವ್ ಅಥವಾ ಬೀಚ್ ರೋಡ್ ಜಂಕ್ಷನ್ ಅಲ್ಲಿ ಏನಾದ್ರೂ ಈ ರೀತಿಯಾಗಿ ಮರ್ಡರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಹಾಕಿದ್ನ ಅನ್ನುವಂತ ಸಂಶಯ ಕೂಡ ಮೂಡುವಂಥದ್ದು. ಅದೇ ರೀತಿ ಇವನಿಗೆ ಇದನ್ನೆಲ್ಲ ಮಾಹಿತಿ ಯಾರು ಕೊಟ್ರು ಅಂತೇಳಿ ಇದು ಕೂಡ ಎದ್ದು ಕಾಣುವಂಥದ್ದು. ಸೊ ಪುತ್ತಿಲದಲ್ಲಿ ಇರುವಂತಹ ಒಂದೇ ಒಂದು ಅಂಗಡಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸರ್, ಇಲ್ಲಿ ಪುತ್ತಿಲಕ್ಕೆ ಬಂದಿದ್ದ ಒಂದೊಂದು ಸಲ ಆ ಹುಡುಗ ಚೇತನ್ ಅನ್ನುವಂಥವನು ಬಂದಿದ್ದ ಅಂತ ಹೇಳಿ ಆ ಚರಣ್ ರವರು ಹೇಳಿದ್ರು. ನೀವೇನಾದ್ರೂ ನೋಡಿದ್ರೆ ನಿಮ್ಮ ಅಂಗಡಿಗೆ ಬಂದು ಏನಾದ್ರು ಪರ್ಚೇಸ್ ಮಾಡಿಕೊಂಡು ಹೋಗಿರುವಂತದ್ದು ಏನಾದ್ರು ಇದೆಯಾ ಅಂತ? ಪರ್ಚೇಸ್ ಏನು ನೆನಪಿಲ್ಲ ನಮಗೆ, ಮತ್ತೆ ಬಂದಿರ್ಬೋದು, ಬಂದು ನೋಡ್ತಾರ ಉಂಟು, ಈಗ ಫೋಟೋ ನೋಡುವಾಗ ನೋಡ್ತಾರ ಉಂಟು ಅಷ್ಟೇ. ಈ ಏರಿಯಾದಲ್ಲಿ ಸುತ್ತಾಡ್ತಾ ಇದ್ದ ಅಂತೇಳಿ ಒಂದು ನೋಡಿದ ತರ? ಹೌದೌದು, ಈಗಲ್ಲ, ಸ್ವಲ್ಪ ಟೈಮ್ ಆಯಿತು, 1 ತಿಂಗಳ ಮೇಲೆ ಆಗ್ಬೋದು. ಫೋಟೋ ನೋಡುವಾಗ ನಮಗೆ ಒಂದು ನೋಡ್ತಾರ ಉಂಟು.